ರವೆ ಅದನ್ನು ಬಿಡಿಸ್ಕೊಡ್ಬೇಕು. ನಂದು ವಿಡಿಯೋ ಮಾಡೋ ಮೊಬೈಲ್ ಇದೆಯಲ್ಲ, ಬೆಳಗ್ಗೆ ಹೋಗ್ಬೇಕಿದ್ರೆ ಮಳೆಯಲ್ಲಿ ತೊಯ್ದು ಹೋಗಿದ್ವಿ. ಬ್ಯಾಕ್ ಕ್ಯಾಮ್ರಾ ಸರಿ ಇದೆ, ಫ್ರಂಟ್ ಕ್ಯಾಮ್ರಾ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ. ಅದಕ್ಕೆ ತಂಗಿ ಹೇಳಿದ್ಲು ಅಕ್ಕಿ ಡ್ರಮ್ ಒಳಗಡೆ ಇಡು ಅಂತ ಹೇಳಿ, ಅಕ್ಕಿ ಹಾಕಿ ಇಡು ಅಂತ ಹೇಳಿ. ಅದು ಹಂಗೆ ಹಾಕಿದ್ಮೇಲೆ ಅದರಲ್ಲಿ ನೀರಿನ ಅಂಶ ಕಮ್ಮಿ ಆಗಿತ್ತು. ಆಮೇಲೆ ನಮ್ಮ ಚಿಕ್ಕಪ್ಪ ಹೇಳ್ದ ಬಲ್ಪ್ ಇರುತ್ತೆ ಗೊತ್ತಾ, ಅದರ ಕೆಳಗಡೆ ಇಡು, ಅದು ಬಿಸಿಗೆ ಹೋಗುತ್ತೆ ಅಂತ. ನಾವು ಅಕ್ಕಿ ಒಳಗೆ ಹಾಕಿದ್ವಿ, ಸರಿ ಆಯಿತು. ಒಂದೆರಡು ನಿಮಿಷ ವಿಡಿಯೋ ಕೂಡ ಚೆನ್ನಾಗೇ ಬಂತು, ಇದು ಕ್ಯಾಮ್ರಾ ಕ್ಲಿಯರ್ ಆಗಿತ್ತು. ಈಗ ಆನ್ ಮಾಡಿದ ತಕ್ಷಣ ಮತ್ತೆ ಅಲ್ಲಿ ಆ ಥರ ನೀರು ಥರ ಬಂದು ನಿಲ್ತಾ ಇದೆ. ಇಲ್ಲ ನಾವು ವಿಡಿಯೋ ಮಾಡೋಕ್ಕಿಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಬೇಕಷ್ಟೇ. ಅದರ ಫ್ರಂಟ್ ಕ್ಯಾಮ್ರಾ ಹಂಗೆ ಮಾಡ್ತೀನಿ. ನನಗೆ ವಿಡಿಯೋ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡೋದು, ಅಂದರೆ ನಾನು ಮಾತಾಡೋದು ಅದೆಲ್ಲ ಫ್ರಂಟ್ ಕ್ಯಾಮ್ರಾದಲ್ಲಿ, ಬೇರೆ ವಿಡಿಯೋ ಎಲ್ಲ ಶೂಟ್ ಮಾಡೋದು ಬ್ಯಾಕ್ ಕ್ಯಾಮ್ರಾದಲ್ಲಿ. ನಂಗೆ ಈ ನನ್ನ ಹೊಸ ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದೆ, ನಂಗೆ ಅದರಲ್ಲಿ ಅಷ್ಟು ಇಷ್ಟ ಆಗ್ತಾಯಿಲ್ಲ. ಟೀ ಕುಡಿತಾ ಇದ್ದೀವಿ. ಟೀ ಕುಡಿದು ಈಗ ಮತ್ತೆ ಹಳೆ ಮನೆಗೆ ಕೈಕಾಲು ಮುಖ ಎಲ್ಲ ತೊಳೆದು ಹೋಗಬೇಕು. ಆಮೇಲೆ ಸ್ನಾನ ಮಾಡ್ತೀವಿ ಅಂದರೂ ಮಾಡಲ್ಲ. ಅಂದರೆ ನನಗೆ ತುಂಬ ಓಡಾಟ ಆಯ್ತಲ್ಲ, ಹಾಗಾಗಿ ಕಾಲು ನೋವು ಬಂದಿತ್ತು. ಅದಕ್ಕೆ ನಾನು ಬಿಸಿ ನೀರಲ್ಲಿ ಕಾಲಿಟ್ಕೊಂಡು ಕುತ್ಕೊಂಡಿದ್ದೀನಿ. ಹೆಂಗೆ ಈಗ ಹೋಗೋದು ಅಂತ ಗೊತ್ತಿಲ್ಲ ದೊಡ್ಡ ಮನೆಗೆ, ಆ ಥರ ಮಳೆ ಬರ್ತಾಯಿದೆ. ನಾವು ಬರಬೇಕಿದ್ರೆ ಮಳೆ ಇರಲಿಲ್ಲ, ನಾವು ಬಂದಾಗಿಂದ ಮಳೆ ಹಿಡಿದಿರೋದು ಇಷ್ಟೊತ್ತಾದರೂ ಮಳೆ ಬಿಟ್ಟಿಲ್ಲ. ನಾನು ಹೇಳೋದನ್ನು ಚಿಕ್ಕಪ್ಪನ ಮಗ ಹಿಂಗೆ ಅಂತ ಇದ್ದಾನೆ. ಚಕ್ಲಿ ತಿಂತ ಟೀ ಕುಡಿತಾ ಇದ್ದೀವಿ. ಚಕ್ಲಿ ಚೆನ್ನಾಗಿದ್ದಾವೆ. ಚಕ್ಲಿ ಸೂಪರಾಗಿದ್ದಾವೆ. ಟೀ ಬಿಸಿ ಇದೆ. ಪ್ಯಾಂಟು ಅವ್ರ ಅಮ್ಮನೇನು ರಗಳೆ ಮಾಡೋ, ದುಡ್ಡು ಕೊಡಮ್ಮ ಅಂತ ರಗಳೆ ಮಾಡ್ತಾ ಇದ್ದ. ಚೆನ್ನಾಗಿತ್ತು ಪುಡಿ. ಅದೇ ಟೈಮ್ ಕೊಟ್ಟು ಹಲೋ, ಗುಡ್ ಈವ್ನಿಂಗ್. ಹೊರಟ್ವಿ. ಮಳೆ ಅಂದರೆ ಮಳೆ ಬರ್ತಾ ಇದೆ. ನಂದು ಫ್ರಂಟ್ ಕ್ಯಾಮ್ರಾ ಹಾಳಾಗಿದೆಯಲ್ಲ, ಅಕ್ಕಿ ಡ್ರಮ್ಮಲ್ಲಿ ಇಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಬರುತ್ತೆ. ಆಮೇಲೆ ಮತ್ತೆ ಆ ಥರ ಬ್ಲರ್ ಥರ ಆಗುತ್ತೆ. ಅದೇ ಚಿನ್ನಿ ಅಂದ್ಲು ರಾತ್ರಿ ಪೂರ್ತಿ ಹಾಕಿ ಇಡು ನೋಡೋಣ ಅಂತ ಹೇಳಿದಾಳೆ. ನೋಡಬೇಕು ಅದು ಎಷ್ಟು ನೀರು ಕುಡ್ದಿದೆಯೋ ಏನೋ ಅಂತಲೇ ನನಗೆ ಗೊತ್ತಿಲ್ಲ. ನೋಡಿ ಬ್ಲರ್ ಆಗ್ತಾ ಬಂತು. ಫುಲ್ಲು ಕ್ಯಾಮ್ರಾ ಅದೇ ಥರ ಆಗಿಬಿಡುತ್ತೆ. ಸ್ವಲ್ಪ ಮಳೆ ನಿಂತಿದೆ, ಅದಕ್ಕೆ ಬೇಗ ಹೋಗೋಣ ಅಂತ ಈಗ ಹೊರಟಿದ್ದೀವಿ. ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ, ಫುಲ್ ಹಿಂಗೆ ಬ್ಲರ್ ಬರ್ತಾ ಇದೆ.
ಮಳೆ ಬಂದಿದ್ದಕ್ಕೆ ನಾವು ಸ್ವಲ್ಪ ಲೇಟಾಗಿಯೇ ಹೋದ್ವಿ. ಅದು ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರು. ಎಲ್ಲ ಬಂದು ಹೋಗ್ತಾ ಇದ್ರಂತೆ. ನೆನ್ನೆ ಕಡುಬು ಕಟ್ಟೋದು ವಿಡಿಯೋ ತೋರಿಸಿದ್ದೆಲ್ಲ, ನೆನ್ನೆ ಅಲ್ಲ ಫಸ್ಟ್ ದಿನ. ಇವತ್ತು ಸಂಜೆ ಅದೇ ಕಡುಬು ಹಾಗೆ ಕಾಯಿ ಚಟ್ನಿ ಮತ್ತು ಖಾರದ ಚಟ್ನಿ ತುಂಬ ಚೆನ್ನಾಗಿತ್ತು. ಆದರೆ ಮಧ್ಯಾಹ್ನ ಊಟನೂ ಹೆವಿ ಆಗಿತ್ತಲ್ವಾ, ಹಾಗಾಗಿ ಎಷ್ಟು ಚೆನ್ನಾಗಿದ್ರೂ ಕಡುಬು ಒಳಗೆ ಹೋಗ್ತಾನೇ ಇರಲಿಲ್ಲ. ನನಗೆ ಭಾಳ ಅಂದರೆ ಭಾಳ ಕಾಲು ನೋವು ಶುರುವಾಗ್ಬಿಡ್ತು. ವೀಡಿಯೋಗಳನ್ನ ಹೆಚ್ಚಿಗೆ ನಾನು ಮಾಡ್ಕೊಂಡ್ಲೇ ಇಲ್ಲ. ಮತ್ತು ಎಲ್ಲ ನಮ್ಮ ಪಕ್ಕನೇ ಊರಿದೆ ಹಿರಳೆ ಅಂತ, ಅಲ್ಲಿಂದನೂ ಜನ ಬಂದರು. ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು. ಮತ್ತು ಅವ್ರನ್ನ ಮಾತಾಡ್ಸೋದು, ಟೀ ಕಾಫಿ ಕೊಡೋದು ಅದೇ ಆಗೋಯ್ತು. ವೀಡಿಯೋ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮು ಆಗಲೇ ಇಲ್ಲ. ಸಂಜೆ ಇದು ಊಟದ ಟೈಮು ಹತ್ತತ್ರ ಬಂತು. ದೇವ್ರು ಮತ್ತೆ ಒಂದು ಸಲ ನಾವೀಗ ಗಣಪತಿನ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಎಪ್ಸೋದು. ಚಿಕ್ಕಮ್ಮ ಮೆಣಸಿನ್ಕಾಯಿ ಬಜ್ಜಿ ಬಿಡ್ತಾಯಿದ್ರು. ನೀವೆಲ್ಲ ಮಿರ್ಚಿ ಅಂತೀರಾ, ನಾವು ಬೋಂಡ ಅಂತಲೇ ಹೇಳ್ತೀವಿ ಎಲ್ಲದಕ್ಕೂ. ಫಸ್ಟು ಕರೆದ್ಬಿಟ್ಟು ಟೇಸ್ಟ್ ನೋಡು ಅಂತ ಹೇಳಿದ್ರು. ನಾನು ನಮ್ಮ ಚಿಕ್ಕಪ್ಪನ ಕರೆದೆ. ನಾನು ಅವನು ಸೇರಿ ನೋಡಿದ್ವಿ. ಇವನು ನಮ್ಮ ಅತ್ತೆ ಮಗ. ಹಳೆ ವ್ಲಾಗೆಲ್ಲ ನೋಡಿದ್ರೆ ಗೊತ್ತಿರುತ್ತೆ. ಅದೇನಾಯಿತು ಅಂದರೆ ಅಕ್ಕಿ ಅವರು ಭಟ್ರು ಬೇರೆ ಅಕ್ಕಿನ ಅನ್ನ ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ಕೇಳೇ ಇಲ್ಲ. ಸೋನಾ ಮಸೂರಿ ಅಕ್ಕಿ ಕೇಳೇ ಇಲ್ಲ. ಅವರು ಮನೆಗೆ ಉಪಯೋಗಿಸ್ತಾರಲ್ವ, ಅದು ಕೆಂಪಕ್ಕಿ, ಆ ಅಕ್ಕಿ ಅನ್ನ ಮಾಡಿದ್ದಾರೆ. ನಮ್ಮ ಚಿಕ್ಕಪ್ಪರ ಆ ಅಕ್ಕಿ ಅನ್ನ ಊಟಕ್ಕೆ ಹಾಕೋದೇ ಬೇಡ ಅಂತೇಳಿ ಆಮೇಲೆ ಬೇರೆ ಅನ್ನ ಮಾಡಿದ್ರು. ಆಮೇಲೆ ಚಿಕ್ಕಮ್ಮ ನಾವು ತಿಂದು ನೋಡಿದ್ವಿ. ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ಕೈಗೆ ಹಾಕಬಾರ್ದು ಅಂತ ಹೇಳ್ತಾರೆ. ನಾನು ಈ ಸೀರೆ ಎಲ್ಲ ಉಟ್ಕೊಂಡಿದ್ವಿ. ವರ್ಷ ಫೋಟೋ ಗೀಟೋ ಎಲ್ಲ ತೆಕ್ಕಂತ ಇದ್ವಿ. ಈ ವರ್ಷ ಏನೂ ಇಲ್ಲ. ನಾನು ಈ ಸೀರೆ ಉಟ್ಕೊಂಡಿದ್ರಲ್ಲಿ ಒಂದು ಫೋಟೋ ಕೂಡ ಇಲ್ಲ. ಒಂದೊಂದು ಸಲ ಹಾಗೇ ಆಗಿಬಿಡುತ್ತಲ್ವ, ಟೈಮೇ ಸಿಗೋದಿಲ್ಲ, ಆಗಿಬಿಡುತ್ತೆ. ಈ ಸಲನೂ ಕೂಡ ಹಾಗೇ ಆಯಿತು. ಈಗ ಊಟಕ್ಕೆ ಬಡಿಸೋದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅಂದರೆ ಊಟಕ್ಕೆ ಎಬ್ಬಿಸ್ಬೇಕಲ್ವ, ಪೂಜೆ ಆದ ತಕ್ಷಣ ಊಟಕ್ಕೆ ಎಬ್ಬಿಸ್ಬಿಡ್ತೀವಿ. ಹಾಗಾಗಿ ಎಲ್ಲ ತೋಡ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಈ ಕಡೆ ಇದೇ ಲೇಟ್ ಆಗಿಬಿಡುತ್ತೆ, ಮೆಣಸಿನ್ಕಾಯಿ ಬಜ್ಜಿನೇ ಲೇಟ್ ಆಗುತ್ತಲ್ವ, ಅದಕ್ಕೆ ಅದನ್ನೇ ಫಸ್ಟ್ ಮಾಡ್ತಾಯಿದ್ರು. ಅದು ಇಲ್ಲಿ ಚಿಕ್ಕಮ್ಮ ಮಾಡ್ತಾ ಇರ್ತಾರೆ, ಆ ಕಡೆ ಖಾಲಿ ಆಗ್ತಾನೇ ಇರುತ್ತೆ. ಎಲ್ಲರಿಗೂ ಇದು ಇಷ್ಟ ಅಲ್ವಾ. ಮೆಣಸಿನ್ಕಾಯಿ ನಾನು ಸೀಳು ಕೊಡ್ತಾಯಿದ್ದೆ, ನಾವು ಹೊಟ್ಟೆ ಸೀಳೋದು ಅಂತ ಹೇಳ್ತೀವಿ. ಆವಾಗ ನನಗೆ ಇದೇನು ಘಾಟು ಆ ಥರ ಏನೂ ಬರಲಿಲ್ಲ. ಆದರೆ ಎಷ್ಟು ಖಾರ ಇತ್ತು ಗೊತ್ತಾ, ಸಖತ್ತಾಗಿತ್ತು. ಚಿಕ್ಕಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಮೆಣಸಿನ್ಕಾಯಿ ಬಜ್ಜಿನ. ತುಂಬ ಫೇಮಸ್ ಕೂಡ ನೋಡಿ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳಿ. ಅದು ಒಂದು ಕಡೆ ಮಾತ್ರ ಹಿಟ್ಟು ಹತ್ತಬೇಕು, ಇನ್ನೊಂದು ಕಡೆ ಹಿಟ್ಟು ಹತ್ತಬಾರ್ದು. ಹಾಗೆ ಈಗ ಬೆಳಗ್ಗೆ ಸಣ್ಣ ಚಿಕ್ಕಪ್ಪನ ಮಗ ಪೂಜೆ ಮಾಡಿದ್ದೆ. ಈಗ ದೊಡ್ಡ ಚಿಕ್ಕಪ್ಪನ ಮಗ ಪೂಜೆನ ಮಾಡ್ತಾ ಇದ್ದಾನೆ. ಕಾಯಿ ಮಾಡ್ಕೊಂಡು ಎಲ್ಲ ಸೇರಿ ನಿಂತೆ ಬರ್ತಾರೆ ಹಾಲು
ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದ ನಂತರ ಪಟಾಕಿ ಹೊಡಿತಾ ಇದ್ವಿ. ಈ ಸಲ ಮಳೆ ಅಂದರೆ ಗೊತ್ತಲ್ವಾ, ಹಾಗಾಗಿ ಪಟಾಕಿನೇ ಹೊಡಿಲೇ ಇಲ್ಲ. ಊಟಕ್ಕೆ ಏನೇನಿತ್ತು ಅನ್ನೋದನ್ನು ತೋರಿಸ್ತೀನಿ. ಮೊಸರುಗಾಯಿ ಇಲ್ಲ, ಸೌತೆಕಾಯಿ ಕೋಸಂಬರಿ, ಆಮೇಲೆ ಪಲ್ಯ, ಜಿಲೇಬಿ, ಆಮೇಲೆ ಹೋಳಿಗೆ, ಕಾಯಿ ಹಾಲು, ಆಮೇಲೆ ಇದು ಬಾದಾಮಿ ಹಾಲು, ಪಲಾವು. ಬಾದಾಮಿ ಹಾಲು ಯಾವುದಕ್ಕೆ ಅಂದರೆ ತೊಡೆದೋಳಿಗೆ ಅಂತ ಇರುತ್ತೆ ಅದಕ್ಕೆ. ಇದು ಪಲಾವ್ಗೆ ಮೊಸರು ಬಜ್ಜಿ, ಆಮೇಲೆ 2 ಥರ ಉಪ್ಪಿನಕಾಯಿ, ಬೋಂಡ, ಅನ್ನ, ಹಪ್ಪಳ, ಹಾಗೆ ಸುಮಾರು ವೆರೈಟಿ ಇತ್ತು. ಮಳೆ ಅಂತೂ ಜೀ ಅಂತ ಇತ್ತು. ತೊಡೆದ ಹೋಳಿಗೆ ಅಂದರೆ ಇದೇ ನಮ್ಮ ಮಲೆನಾಡಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಇದಕ್ಕೆ ಹಾಲು ಹಾಕ್ಕೊಂಡು ಇಲ್ಲ ತುಪ್ಪ ಹಾಕ್ಕೊಂಡು ಇಲ್ಲ ಬಾದಾಮಿ ಹಾಲು ಹಾಕ್ಕೊಂಡು ತಿಂತಾರೆ. ಬಡಿಸೋದಕ್ಕೆ ಹುಡುಗಿಯರೆಲ್ಲ ತುಂಬ ಜನ ಇದ್ರಲ್ವ, ಹಾಗಾಗಿ ಬಡಿಸೋದಕ್ಕೆ ಅಂತ ನಾನು ಹೋಗಲಿಲ್ಲ. ಸಾಂಬಾರು ಬಡಿಸೋದಕ್ಕೆ, ಅನ್ನ ಬಡಿಸೋದಕ್ಕೆ ಮಾತ್ರ ಹೋದೆ. ಯಾಕಂದರೆ ವಜಾ ಇರೋಂಥದ್ದನ್ನು ಆಗೋದಿಲ್ಲ ಅಂತ ಹೇಳಿ ಬಾಕಿದೆಲ್ಲ ಹುಡುಗಿಯರೇ ಬಡಿಸ್ತಾ ಇದ್ರು. ನಮ್ಮ ಚಿಕ್ಕಪ್ಪ ನಿಂತ್ಕೊಂಡು ಹೇಳ್ತಾ ಇದ್ರು. ಈ ಕಡೆ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೆ ಇದಾದ್ಮೇಲೆ ಇದು ಹೋಗಲಿ ಅಂತ ಹೇಳಿ. ನಮ್ಮನೇಲಿ ಹುಡುಗರು ಜಾಸ್ತಿ ಜನ, ಅಂದರೆ ನಮ್ಮ ಮೊಮ್ಮಕ್ಕಳು ಇದ್ದಾರೆ, ಮರಿ ಮಕ್ಕಳು ಇದ್ದಾರೆ, ಆಮೇಲೆ ಚಿಕ್ಕಪ್ಪನ ಮಕ್ಕಳು ಫ್ರೆಂಡ್ಸು ತುಂಬ ಜನ ಇದ್ದಾರೆ, ಹಿರಿಳೆಯವರು. ಈಗ ಫಸ್ಟು ಗಂಡಸ್ರ ಪಂಕ್ತಿ ಎಲ್ಲ ಊಟ ಆಯಿತು. ಈಗ ಕೊನೆ ಪಂಕ್ತಿಲಿ ನಾವು ಕುತ್ಕೊಂಡು ಊಟನ ಮಾಡ್ತಾ ಇದ್ದೀವಿ. ಹುಡುಗರದೆಲ್ಲ ಮುಂಚೆ ಊಟ ಆಗಿತ್ತು, ಈಗ ನಮಗೆ ಊಟನ ಬಡಿಸ್ತಾ ಇದ್ದಾರೆ. ಊಟ ಎಲ್ಲ ಆಯಿತು. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅನ್ನೋದನ್ನು ನಾಳೆ ಬ್ಲಾಗಲ್ಲಿ ಹೇಳ್ತೀನಿ. ನಾವೀಗ ಮನೆಗೆ ಹೊರಟ್ವಿ. ಚಿನ್ನಿ ಅಲ್ಲೇ ಉಳಿದ್ಲು, ನಾವು ಮನೆಗೆ ಹೊರಟ್ವಿ. ಹಲೋ, ಗುಡ್ ಮಾರ್ನಿಂಗ್. ನಿನ್ನೆ ಸಂಜೆ ಯಾಕೋ ಸುಸ್ತಾಗ್ಬಿಡ್ತು. ಕಾಲು ನೋವು ಅಂದರೆ ಕಾಲು ನೋವು ಜಾಸ್ತಿ ಆಗಿಬಿಡ್ತು. ಹೋದ್ನಲ್ಲ ಹಳೆ ಮನೆಗೆ, ಹಾಗಾಗಿ ನಾನು ಹೆಚ್ಚಿಗೆ ವೀಡಿಯೋಗಳನ್ನೇ ಮಾಡಲೇ ಇಲ್ಲ. ಎಷ್ಟು ಬೇಕೋ ಅಷ್ಟಷ್ಟು ಮಾತ್ರ ಮಾಡಿಕೊಂಡೆ. ಮಳೆ ಅಂದರೆ ಹುಚ್ಚು ಮಳೆ ಬರ್ತಾಯಿದೆ. ಆಮೇಲೆ ಎಲ್ಲ ಸ್ಕೂಲ್ಗಳಿಗೆ ರಜಾ ಕೊಟ್ಟಿದ್ದಾರೆ. ಅದರಲ್ಲಿ ಬೇರೆ ನನ್ನ ಮೊಬೈಲ್ ಕ್ಯಾಮ್ರಾ ಹಾಳಾಗಿತ್ತು. ಇವಾಗ ನೋಡಿದ್ದೀನಿ, ಬೆಳತನಕ ಅಕ್ಕಿ ಡ್ರಮ್ಮಲ್ಲಿ ಇಟ್ಟಿದ್ದೀನಪ್ಪ, ಇಲ್ಲಿ ತನಕ ಸರಿ ಇದೆ. ಇಲ್ಲಾಂದರೆ ಊರಿಗೆ ಹೋಗಿ ಸರಿ ಮಾಡಿಸ್ಬೇಕು. ನಂದು ಸ್ಕ್ರೀನ್ ತೆಗೆದುಬಿಟ್ಟೆ. ಆಮೇಲೆ ಇದು ಸ್ವಲ್ಪ ಸ್ಕ್ರೀನ್ ಹೋಗಿದೆ, ಒಂದು ಸ್ವಲ್ಪ ಕ್ರ್ಯಾಕ್ ಬಂದಿದೆ. ಮತ್ತು ಹೊಸ ಮೊಬೈಲ್ ತೊಗೋಬೇಕೋ ಏನೋ ಗೊತ್ತಿಲ್ಲ. ತೊಗೊಂಡ್ರೆ ವಿವೋನೇ ತೊಗೊತೀನಿ. ನನ್ನ ತಂಗಿ ಹೇಳಿದ್ಲು, ಮೊಬೈಲ್ ಏನಾದರೂ ನೀರು ಕುಡಿದ್ರೆ ಅಂದರೆ ನೀರಾಗಿದ್ದರೆ ಕ್ಯಾಮ್ರಾನ ಇದರಲ್ಲಿ ಇಡಬೇಕಂತೆ, ಅಕ್ಕಿ ಡ್ರಮ್ಮಲ್ಲಿ ಇಟ್ಟರೆ ಹೋಗುತ್ತೆ ಅಂತ ಹೇಳಿದ್ಲು. ಹೌದು, ಹೋಗಿದೆಯಪ್ಪ. ಸದ್ಯ ಇವತ್ತು ಚೆನ್ನಾಗಿದೆ. ಇವತ್ತು ಇದು ದೇವ್ರು ಬಿಡಬೇಕಿದ್ರೆ ಮಳೆ ಒಂದು ಬರದೇ ಇದ್ದರೆ ಸಾಕು. ಅಮ್ಮಂಗೆ ಅದೇ ಒಂದು ಕವರ್ ಕೊಡಮ್ಮ ಅಂತ ಇದ್ದೆ. 4:45 ಎಚ್ಚರ ಆಯಿತು. ಚಿಕ್ಕಪ್ಪ ಯಾರನ್ನಾರು ಕಳಿಸ್ತೀನಿ ಅಂತ ಹೇಳಿದ್ದಾನೆ, ಹಾಗಾಗಿ ಕಾಯ್ತಾ ಇದ್ದೀನಿ ಯಾರಾದರೂ ಬರ್ತಾರೆ ಅಂತ ಹೇಳಿ. ಇಲ್ಲಾಂದರೆ ನಾನೇ ನಡ್ಕೊಂಡು ಹೋಗ್ತೀನಿ. ಅಮ್ಮ ಇವತ್ತು ಅವ್ರ ತಂಗಿ ಮನೆಗೆ ಹೋಗ್ತಾ ಇದ್ದಾರೆ, ಮಾವಿನಕಟ್ಟೆಗೆ ಹೋಗ್ತಾ ಇದ್ದಾರೆ. ನಾವು 3 ವರ್ಷದ ಹಿಂದೆ ಅವ್ರ ಮನೇಲಿ ಹೋಗಿದ್ವಿ ಪೂಜೆಗೆ, ಅಂದರೆ ಗಣಪತಿ ಬಿಡೋದಕ್ಕೆ ಅಂತ ಹೇಳಿ. ನಾನು ವೀಡಿಯೋನ ಮಾಡಿದ್ದೆ. ನನ್ನ ವೀಡಿಯೋ ಎಂಥ ಸಖತ್ತಾಗಿ ಹೊಡಿತು ಗೊತ್ತಾ. ನಮ್ಮ ಚಿಕ್ಕಮ್ಮನ ಮನೇನ ಒಂದು ಯಾವ ರೆಸಾರ್ಟ್ಗೂ ಕಮ್ಮಿ ಇಲ್ಲ ಅಂತ ಒಂದು ಹಾಕಿದ್ದೆ. ಅದು ಆವಾಗಲೇ 50K ದಾಟೋಗಿತ್ತು. ಇವಾಗ ಎಷ್ಟಾಗಿದೆಯೋ ಗೊತ್ತಿಲ್ಲ. ಚೆನ್ನಾಗಿ ವ್ಯೂಸ್ ಬಂದಿತ್ತು ಅಲ್ಲಿ ನಾನು ಮಾಡಿರೋ ವೀಡಿಯೋಗಳಿಗೆಲ್ಲ. ನಾವು ಈ ಸಲ ಹೋಗಬೇಕಾಗಿತ್ತು. ಮತ್ತು ಚಿನ್ನಿನೂ ನೆಕ್ಸ್ಟ್ ನಾಳೆ ಹೋಗಬೇಕು ಅವಳು ಕಾಲೇಜಿಗೆ, ಹಾಗಾಗಿ ನಾನು ಹೋಗ್ತಾ ಇಲ್ಲ. ಅಮ್ಮ ಹೋಗ್ತೀನಿ ಅಂತಿದ್ದಾರೆ. ನಿನ್ನೆ ಮಳೆ ನೋಡಿ ನಮ್ಮ ಅಮ್ಮ ಎಂತಕ್ಕಾದ್ರೂ ಹೋಗ್ತಾರಾ ಅಂತ ಅನಿಸ್ತಾ ಇತ್ತು ನನಗೆ. ಆಮೇಲೆ ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಬೆಳಗ್ಗೆ ಅಂದರೆ ರಾತ್ರಿಯಿಂದನೂ ಮಳೆ ಕಮ್ಮಿ ಆಗಿದೆ. ಮಳೆ ಹೇಗೆ ಗೊತ್ತಾ, ಕ್ಯಾಮ್ರಾ ಸರಿಯಾಗಿದೆ. ಇಷ್ಟು ಹೊತ್ತು ಕ್ಯಾಮ್ರಾ ಆನ್ ಆಗಿದ್ದರೆ ಅದು ನೀರು ಬರ್ತಾಯಿತ್ತು, ಮತ್ತು ಕ್ಯಾಮ್ರಾ ಆದಮೇಲೆ ಹಿಂಗೆ ಬ್ಲರ್ರಾಗಿ ಬರ್ತಾಯಿತ್ತು. ನಾನು ವೀಡಿಯೋ ಮಾಡಿದ್ದೀನಿ, ಅದು ಇರಬಹುದೇನೋ ಗೊತ್ತಿಲ್ಲ. ಅಮ್ಮ ಯಾಕಾರೋ ಹೋಗ್ತಾರಪ್ಪ ಅಷ್ಟು ದೂರ ಅಂತ ಅಂದ್ಕೊಂಡಿದ್ದೆ. ಮತ್ತು ಏನು ಗೊತ್ತಾ, ಸ್ಕೂಲಿಗೆ ಮಕ್ಕಳಿಗೆ ಯಾವಾಗ ರಜೆ ಕೊಡ್ತಾರೆ ಆವತ್ತಿನ ದಿನ ಇದು ಮಳೆ ಇರೋದೇ ಇಲ್ಲ, ಹಾಗಾಗುತ್ತೆ. ನೀರು ಕುಡ್ದಿಲ್ಲ.
ನೀರು ಕುಡಿದ್ಬಿಟ್ಟು ಹೋಗ್ತೀನಿ. ಬಿಸಿ ನೀರು ಮಾಡ್ಕೊಳ್ಳೋಣ. ಯಾಕೋ ಬೆಳಗ್ಗೆ ಥಂಡಿ ಆದಂಗೆ ಅನ್ನಿಸ್ತು ನನಗೆ. ಅಮ್ಮ ನೆನ್ನೆ ನಾನು ನಿದ್ದೆನೇ ಮಾಡಿರಲಿಲ್ಲ. ನನಗೆ ಆ ಬೆಡ್ಶೀಟೆಲ್ಲ ಏನಂದರೆ ಸ್ವಲ್ಪ ಮುಗು ಥರ ವಾಸನೆ ಆದರೆ ಥಂಡಿ ಆಗಿಬಿಡುತ್ತೆ. ಸದ್ಯ ನಂಗೆ ನಿನ್ನೆ ಥಂಡಿ ಆಗಿಲ್ಲ. ಅದಕ್ಕೆ ಅಮ್ಮ ಏನಂದ್ರು ಅಂದರೆ, ನಾನು ಹೊಚ್ಕೊಳ್ಳೋ ಬೆಡ್ಶೀಟನ್ನು ಅವ್ರು ಹೊಚ್ಕೊಂಡು ಅವ್ರು ದಿನ ಹೊತ್ಕೊತಾ ಇದ್ರು. ಆ ಬೆಡ್ಶೀಟನ್ನು ನಂಗೆ ಕೊಟ್ಟರು. ನನಗೆ ದಿನ ಹೊತ್ಕೊಳ್ಳೋ ಬೆಡ್ಶೀಟ್ ಹೊತ್ಕೊಂಡ್ರೆ ಏನೂ ಅನಿಸಲ್ಲ. ನನಗೆ ಒಂಚೂರು ಏನಾದರೂ ವಾಸನೆ ಬಂತು, ಏನಾದರೂ ಹಾಗೆ ಘಾಟು ಆ ಥರ ಬಂದರೆ ಥಂಡಿ ಆಗಿಬಿಡುತ್ತೆ. ಟ್ರೈಪೋಡಿಯಲ್ಲಿ ಇಟ್ಟಿದ್ದೀನಿ ಏನೋ ಹಂಗೆ ಕೈಯಲ್ಲೇ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಚಿನ್ನಿ ಅಲ್ಲೇ ಉಳಿದ್ಲು. ನನ್ನನ್ನು ರಾತ್ರಿ ಬಂದುಬಿಟ್ಟು ಹೋದರು. ನಾನು 11 ಗಂಟೆ ಏನೋ ಆಗಿತ್ತು ನಾನು ಬಂದಾಗ. ಹಾಗೆ ಮಲಗಿದ್ವಿ, ಸ್ವಲ್ಪ ಹೊತ್ತು ಮಾತಾಡಿದ್ವಿ ನಾನು ಅಮ್ಮ. ಹೀಗೆ ನಿದ್ದೆ ತಡೆಯೋಕ್ಕಾಗಲಿಲ್ಲ. ಮೊನ್ನೆನೂ ನಿದ್ದೆ ಮಾಡಿರಲಿಲ್ಲಲ್ಲ, ಹಾಗಾಗಿ ನಿನ್ನೆ ಚೆನ್ನಾಗಿ ನಿದ್ದೆನ ಮಾಡಿದೆ. ಇವತ್ತು ಊರಿಗೆ ಹೋಗಬೇಕು. ಅದೇ ಅಮ್ಮ ಹೋಗ್ತಾರೆ. ಅಮ್ಮ ಹೋದ್ಮೇಲೆ ನನ್ನ ತಂಗಿ 12ವರೆಗೆ ಬಿಡ್ತೀನಿ ಅಂತ ಹೇಳಿದ್ದಾಳೆ. ನನ್ನ ಚಿಕ್ಕಪ್ಪನ ಮಗಳು ಒಬ್ಳು ಹುಬ್ಳಿಗೆ ಹೋಗ್ತಾಳೆ. ಅವಳು 1:15 ಅವಳಿಗೆ ಬಸ್ ಅಂತೆ. ಅಮ್ಮನ ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹಾಕಿ ಹೋಗ್ತಾರೆ. ಅಮ್ಮ ಮಧ್ಯಾಹ್ನ ಎಲ್ಲ ಊಟ ಮಾಡ್ಕೊಂಡು ಸಂಜೆ ಹೋಗ್ರಿ ಅಂತಿದ್ದಾರೆ. ನಾವು ಸಂಜೆ ಎಲ್ಲ ಹೋಗಲ್ಲ, ಬಿಡೋದು ಕಷ್ಟ ಆಗುತ್ತೆ. ಇವತ್ತೇನು ಗೊತ್ತಾ, ಇಡೀ ದಿನ ರಾತ್ರಿ ನಮ್ಮಲ್ಲಿ ಇಲ್ಲಿ ನಮ್ಮ ಚಿಕ್ಕಪ್ಪನ ಮನೇಲಿ ಕಾರ್ಡ್ಸ್ ಆಡ್ತಾರೆ ಎಲ್ಲರೂ. ತುಂಬ ಜನ ಬಂದಿದ್ದಾರಲ್ಲ, ಅವರೆಲ್ಲ ಕಾರ್ಡ್ಸ್ ಆಡ್ತಾರೆ ಅಂದರೆ ಸುಮ್ಮನೆ ಖುಷಿಗೆ, ಏನು ತುಂಬ ದುಡ್ಡುಗಳು ಹಾಕಿ ಆ ಥರ ಏನು ಆಡಲ್ಲ. ಎಲ್ಲರೂ ಅದಕ್ಕಾಗಿ ಅಂತಲೇ ಬರ್ತಾರೆ. ನಮ್ಮ ಸಿರ್ಸಿ ಸಿದ್ದಾಪುರ ಆ ಕಡೆ ಎಲ್ಲ ಅದೆಲ್ಲ ತುಂಬ ಜೋರಿರುತ್ತೆ. ನಾನು ಅದನ್ನು ಹೇಳಕ್ಕೆ ಹೋಗಲ್ಲ. ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾನೆ. ಮೇಲ್ಗಡೆ ನಮ್ಮದು ಹೋದ್ಸಲ ನಾನು ಚೌಡಮ್ಮನ ಪೂಜೆಗೆ ಬಂದಿದ್ದೆಲ್ಲ, ಅಲ್ಲಿ ನಾನು ಇನ್ನೊಂದು ನೆಕ್ಸ್ಟ್ ಇಯರ್ ತೋರಿಸ್ತೀನಿ. ನನಗೆ ಹಂಗೆ ತೋರಿಸಿದಾಗ ಜನ ಏನಾದರೂ ಕಮೆಂಟ್ ಹಾಕಿದಾಗ ನಂಗೆ ಇಷ್ಟ ಆಗಲ್ಲ. ಅದೆಲ್ಲ ತುಂಬ ಸುಮ್ಮನೆ ಖುಷಿಗೆ ಆಡೋಂಥದ್ದು. ಹಾಗಾಗಿ ಇವತ್ತು ಇಡೀ ರಾತ್ರಿ ಅವ್ರ ಮನೇಲಿ ಯಾರೂ ಮಲಗಿರಲ್ಲ. ಅಂದರೆ ಹುಡುಗರು ಚಿಕ್ಕಪ್ಪಂದರು ಅವ್ರು ಯಾರೂ ಮಲಗಿರಲ್ಲ. ಚಿಕ್ಕಮ್ಮಂದ್ರೆಲ್ಲ ಮಲಗ್ತಾರೆ. ಅವರು ಏನೋ ಒಂಥರ ಖುಷಿಗೆ ಹಂಗೆ ಜನ ಸೇರಿದಾಗ ನಮ್ಮ ಕಡೆ ಆಟ ಆಡ್ತಾರೆ. ಅದು ನಮ್ಮ ಮುಂಚೆ ಎಲ್ಲ ಮದುವೆ ಮನೆಗಳಲ್ಲಿ ತುಂಬ 3-4 ದಿನ ಇರ್ತದೆ. ಅವಾಗೆಲ್ಲ ದುಡ್ಡು ಕಟ್ಟಿ ಅದೆಲ್ಲ ಆಡ್ತಾಯಿದ್ರು. ಇವಾಗ ಹಾಗೆಲ್ಲ ಆಡಲ್ಲ. ಅಲ್ಪ ಸ್ವಲ್ಪ ದುಡ್ಡು ಕಟ್ಕೊಂಡು ನಮ್ಮ ಚಿಕ್ಕಪ್ಪನೇ ಒಂದಷ್ಟು ಚೇಂಜ್ಗಳನ್ನ ಮಾಡಿಸ್ಕೊಂಡು ಬಂದಿರ್ತಾನೆ. ಖುಷಿಗೆ ಅದು ಆಡಿಸ್ತಾರೆ. ಎಲ್ಲ ಸಣ್ಣ ಹುಡುಗರೇನೆ. ಮತ್ತು ಅವ್ರು ಏನು ಗೊತ್ತಾ ಹುಡುಗರು, ಅದೊಂದು ಹೇಳ್ಬಿಡ್ತೀನಿ. ಈಗ ಕಾರ್ಡ್ಸ್ ಮುಟ್ಟಿದ್ರೆ ಇನ್ನು ನೆಕ್ಸ್ಟ್ ಇಯರ್ ಇಲ್ಲಿ ಬಂದೇನೆ ಅವರು ಆಡೋದು. ಹಾಗಾಗಿ ತುಂಬ ಪ್ರೊಫೆಷನ್ನಾಗಿ ಆಡೋಂಥವ್ರು ಯಾರು ಇರಲ್ಲ. ಎಲ್ಲ ಕುಲ್ಡಾ ಆಡೋಂಥವ್ರೆ ಇರ್ತಾರೆ. ನಾನು ತೋರ್ಸೋಕ್ಕೆ ಹೋಗಲ್ಲ. ತುಂಬ ಚೆನ್ನಾಗಿ ಮೇಲ್ಗಡೆ ಎಲ್ಲ ಆರ್ಗನೈಸ್ ಮಾಡಿರ್ತಾರೆ. ಮತ್ತು ಯಾರಾದರೂ ಏನಾದರೂ ಹೇಳ್ತೀರಂತ ನಾನು ಇಷ್ಟು ವರ್ಷ ತೋರಿಸಿರ್ಲಿಲ್ಲ. ಮುಂಚೆ ಏನು ಇಷ್ಟು ಇರ್ತಿರಲಿಲ್ಲ. ಇವಾಗ ಸುಮ್ಮನೆ ತಮಾಷೆಗಲ್ಲ, ಒಂಥರ ಖುಷಿಗೆ ಆಟ ಆಡ್ತಾರೆ. ಹಾಗಾಗಿ ತುಂಬ ಜನ ಇರ್ತಾರೆ. ಎಲ್ಲ ಈಗ ಹೋಗಿರ್ತಾರೆ, ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಹೋಗಿರ್ತಾರೆ. ಗಣಪತಿ ಬಿಡೋದಕ್ಕೆ ನಮ್ಮೂರು ಮತ್ತು ಇನ್ನೊಂದು ಊರವ್ರು ಮಾತ್ರ ಇರ್ತಾರೆ ಅಷ್ಟೇ. ಹಿರಳೆ ಅಂತ ಇದೆಯಲ್ಲ, ಅಲ್ಲಿ ಹುಡುಗರು ಮಾತ್ರ ಇರ್ತಾರೆ. ಅವ್ರಿಗೆ ತಿಂಡಿನೂ ಇರುತ್ತೆ. ಉಪ್ಪಿಟ್ಟು, ಕೇಸರಿ ಬಾತು, ಆಮೇಲೆ ಅವಲಕ್ಕಿ ಇರುತ್ತೆ. ಓ, ನೀವು ಹೇಳಲಿಲ್ಲ ನಾನು ನೀನೇನು ಕೆಲಸ ಮಾಡ್ತಾಯಿದ್ದೀಯ ಅಂತ. ನಮ್ಮ ಆಸುದಿಲ್ಲೇ ಮತ್ತು ಮಲಗಿದ್ದಾರೆ. ನಾನು ಕಾಯ್ತಾ ಇದ್ದೀನಿ ಯಾರಾದರೂ ಬರ್ತಾರಾ ಅಂತ ಕರ್ಕೊಂಡು ಹೋಗೋದಕ್ಕೆ. ಸರಿ ಆಯಿತು ಕ್ಯಾಮ್ರಾ. ನಂಗೆ ನಿನ್ನೆ ಹುಚ್ಚು ಹಿಡ್ದಂಗೆ ಆಗಿತ್ತು. ನಮ್ಮನೆಯವ್ರು ಅರ್ಧ ತಲೆ ತಿಂದಿಟ್ಟಿದ್ದೀನಿ. ತಗೋಬಾ ಸರಿ ಮಾಡ್ತೀನಿ ಅಂತಿದ್ದಾರೆ. ಇಷ್ಟೊತ್ತು ಮಾಡ್ತಾಯಿದ್ರೆ ಏನೂ ಆಗಿಲ್ಲ. ಇಡೀ ರಾತ್ರಿ ಅಕ್ಕಿ ಡ್ರಮಲ್ಲೇ ಇದೆ. ಹಳೆ ಮನೆಯಲ್ಲೂ ಇಟ್ಟಿದ್ದೆ. ನಮ್ಮ ಚಿಕ್ಕಮ್ಮ ಹೇಳಿದಾಳೆ, ಗುಮ್ಮಿ ಅಕ್ಕಿ ಡ್ರಮಲ್ಲಿ ಇಟ್ಟಿದ್ದೀನಿ ಮೊಬೈಲ್ನ, ಮತ್ತು ನೀನೇನು ಶಾಕ್ ಆಗಬೇಡ ಅಂತ. ಆಮೇಲೆ ಅಯ್ಯೋ ಯಾರ ನಾನು ಅಕ್ಕಿ ಡ್ರಮಲ್ಲಿ ಮೊಬೈಲ್ ಇಟ್ಟೋಗಿದ್ದಾರೆ ಅಂತ ಹೇಳ್ತಾಯಿದ್ರು ಕೊನೆಗೆ. ಅಷ್ಟೇ, ಆಮೇಲೆ ಸಿಗ್ತೀನಿ ನಿಮಗೆ. ಹಾಗೆ ನಾನು ಹಳೆ ಮನೆಗೆ ನಾನೇ ನಡ್ಕೊಂಡು ಹೋದೆ. ಚಿಕ್ಕಪ್ಪ ಒಂದು ಹುಡುಗನ್ನ ಕಳಿಸ್ತೀನಿ ಅಂತ ಹೇಳಿದ್ದ. ಅವನ ಪಾಪ ಹೊರಟಿದ್ದ ಅಷ್ಟೊತ್ತಿಗೆ ನಾನೇ ಹೋದೆ. ಹಾಗೆ ಚಿನ್ನಿ ಮತ್ತು ನನ್ನ ಚಿಕ್ಕಪ್ಪನ ಮಗಳು ಸೇರಿ ಪ್ರಸಾದಕ್ಕೆ ಅಂತ ಬಾಳೆಹಣ್ಣು, ಆಮೇಲೆ ಆ್ಯಪಲ್, ಇದಕ್ಕೆ ಉಂಡೆಗಳು ಎಲ್ಲ ಹಾಕಿ, ಪಂಚಕಜ್ಜಾಯ ಎಲ್ಲ ಹಾಕಿ ಒಂದು ಪ್ರಸಾದ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೆಳಗ್ಗೆ ಕೂಡ ನಮ್ಮ ಮನೇಲಿ ತಿಂಡಿ ಇರುತ್ತೆ. ಅವಲಕ್ಕಿ, ಉಪ್ಪಿಟ್ಟು, ಹಾಗೆ ಕೇಸರಿ ಬಾತು. ಈ ಭಟ್ರು ತುಂಬ ಚೆನ್ನಾಗಿ ಕೇಸರಿ ಬಾತನ್ನು ಮಾಡ್ತಾರೆ. ನಾನು ಹೋಗೋಷ್ಟೊತ್ತಿಗೆ ಕೇಸರಿ ಬಾತ್ ಆಗೋಗಿತ್ತು. ರವೆನ ಅವರು ತುಂಬ ಹುರಿದಿರಲಿಲ್ಲ, ಸ್ವಲ್ಪ ಮಾತ್ರ ಹುರಿದಿದ್ರು. ಅದೇ ನಾನು ಅವ್ರನ್ನ ಕೇಳ್ತಾ ಇದ್ದೆ, ತುಂಬ ರವೆನ ಹುರಿಬಾರ್ದಂತೆ. ರವೆ ಹೌದಾ? ಅದು ನೀವು ಮತ್ತೆ ತುಪ್ಪ ಹಾಕದ್ ಬೇಡ, ಡೈರೆಕ್ಟ್ ಹಾಕಿ. ರವೆ ಹುರಿಬೇಕಿದ್ರೆ ಅವಾಗ ಏನಾಗ್ತದೆ ಅಂದರೆ ಅದ್ರ ಜೊತೆಗೆ ನಾನಲ್ಲಿ ಮಾತಾಡ್ತಾ ಇದ್ದೆ. ಇಲ್ಲಿ ಪೂಜೆ ಕೂಡ ಆಗೋಗಿತ್ತು. ಪೂಜೆ ಆಗಿ ಆನಂತರ ಗಣಪತಿನ ಕೆಳಗೆ ಇಟ್ಬಿಟ್ಟು ಅಲ್ಲೊಂದು ಸಲ ಪೂಜೆ ಮಾಡಿ ಗಣಪತಿನ ಬಿಡೋದಕ್ಕೆ ತೊಗೊಂಡು ಹೋಗ್ತೀವಿ. ಇಷ್ಟೋ ತನಕ ಮಳೆ ಒಂದು ಚೂರು ಇರಲಿಲ್ಲ.
ಗಣಪತಿ ಮನೆಯಿಂದ ಹೊರಗೆ ಹೊರಡ ತಕ್ಷಣ ಒಂದು ಮಳೆ ಅಂದರೆ ಆ ಥರ ಮಳೆ ಬರ್ತಾಯಿತ್ತು. ಈ ಸಲ ಎಲ್ಲ ಗಣಪತಿ ಹಬ್ಬ ಒಂಥರ ಎಡವಟ್ಟಾದಂಗೆ ಆಗಿಬಿಡ್ತು ಈ ಮಳೆ ಕಾಲದಿಂದ. ಅದಕ್ಕೆ ಹೇಳಿದ್ದು. ಏಯ್ ಉಮೇಶ್, ಏನಿಲ್ಲ ಆಂಟಿ, ಏನು ಹುಗಿಯಲ್ರಿ ಆಂಟಿ, ಹುಗಿಯಲ್ಲ. ಹಾ, ಹಂಗೆ ಬರ್ರಿ. ಒಂದು ಇಟ್ಕೊಂಡು ಹೋಗೋಣಲ್ಲ ಆಹಾರ. ಬುತ್ತಿ ಇಟ್ಕೋಬೇಕು. ಹಾಂ, ಕೊಡ್ತೀಯಾ? ಅಲ್ಲಿ ಹಿಡ್ಕೊಳಕ್ ಮಾಡೇ ಜಾಗ ಮಾಡಿರ್ತಾರೆ ನೋಡಿ, ಅಲ್ಲಿ ಹಿಡ್ಕೊಳಕ್. ಹಾ, ಅಲ್ಲಿ ಜಾಗ ಅದು. ಕೊಡು ಉಲ್ಟಾ ಹೇಳಿದ್ರು ಗಣಪತಿ. ಅದು ತಂದಿಲ್ಲ, ಹಂಗೆ ಬಂದಿತ್ತು, ಆಟನೇ ತಂದಿರಿ. ಏನ್ ಹೇಳ, ಮಳೆ ಇರೋದಕ್ಕೆ ಈ ಸಲ ಗಣಪತಿ ವಿಸರ್ಜನೆ ಎಲ್ಲ ವೀಡಿಯೋ ಮಾಡೋಕ್ಕೂ ಸರಿಯಾಗಿಲ್ಲ, ನಮಗೂ ಕೂಡ ಒಂಥರ ಸರಿ ಅನ್ನಿಸ್ಲೇ ಇಲ್ಲ. ಅದರ ಹಬ್ಬ ಮಾತ್ರ ತುಂಬಾ ಚೆನ್ನಾಗಿ ಅನ್ನಿಸ್ತು. ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ತಿಂಡಿ ಕೂಡ ಇತ್ತು, ಹೋದವರಿಗೆಲ್ಲ ತಿಂಡಿ ಕೊಟ್ಬಿಟ್ಟು ಹಾಗೆ ನಾವು ತಿಂಡಿ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಕೇಸರಿ ಬಾತು, ಉಪ್ಪಿಟ್ಟು, ಆಮೇಲೆ ಅವಲಕ್ಕಿ. ಕೇಸರಿ ಬಾತ್ ಅಂತೂ ಸಖತ್ತಾಗಿ ಇರುತ್ತೆ.
ನೋಡಿ ಹೇಗೆ ಗೋಡಂಬಿ ಮೇಲೆ ತೇಲ್ತಾ ಇದೆ ಅಂತ. ಅವರು ತುಂಬ ಸ್ವೀಟ್ ಮಾಡಿರಲ್ಲ, ಸ್ವಲ್ಪ ಕಮ್ಮಿ ಸ್ವೀಟ್ ಹಾಕಿರ್ತಾರೆ, ಹಾಗಾಗಿ ನನಗೂ ಕೂಡ ಅದು ಇಷ್ಟ ಆಗುತ್ತೆ. ನಾಳೆ ಮತ್ತೆ ಮನೆಗೆ ಹೋದ್ಮೇಲೆ ವಿಡಿಯೋ ಇರುತ್ತೆ, ನಾನು ವಾಪಸ್ ಮನೆಗೆ ಬರೋ ತನಕ. ಹಾಗೆಯೇ ಇವತ್ತಿನ ಹಬ್ಬದ ಗಣಪತಿ ವಿಸರ್ಜನೆ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.